ನೋಡಿ, ಹೈಕಮಾಂಡ್ ನಾಯಕರಿಗೆ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಫಸ್ಟ್ ಟೈಮ್ ಆಯ್ಕೆ ಆದಂತಹ ಎಂಎಲ್ಎಗಳು ನಮಗೂ ಮಂತ್ರಿಗಿರಿಗೆ ಅವಕಾಶವನ್ನ ಮಾಡಿಕೊಡಿ ಇಫ್ ಇನ್ ಕೇಸ್ ರೀಶಫಲ್ ಆಯಿತು ಅಂತಂದ್ರೆ ಕ್ಯಾಬಿನೆಟ್ ಅಂತ. ಸೊ ಮಂತ್ರಿಗಿರಿಗಾಗಿ ಮೊದಲ ಬಾರಿ ಆಯ್ಕೆಯಾದ ಶಾಸಕರು ಪತ್ರ ಬರೆದಿದ್ದ ವಿಚಾರ ಸಂಬಂಧ ಇಕ್ಬಾಲ್ ಹುಸೇನ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಮನಗರ ಶಾಸಕರು, ಇದು ಹೈಕಮಾಂಡ್ ಅನ್ನ ಬೆದರಿಸುವ ಯತ್ನ ಅಂತೂ ಅಲ್ಲವೇ ಅಲ್ಲ, ಇದು ನಮ್ಮ ಬೇಡಿಕೆ ಅಷ್ಟೇ. ಮಗು ಅತ್ತಾಗ್ಲೇ ತಾನೇ ತಾಯಿ ಹಾಲು ಕೊಡಿಸೋದು. ನಮ್ಮ ಮನವಿಯನ್ನ ಹೈಕಮಾಂಡ್ಗೆ ನಾವೇ ಹೇಳಬೇಕು. ನಾವು ನಮ್ಮ ನೋವನ್ನು ತೋಡ್ಕೊಂಡಿದ್ದೀವಿ ಅಷ್ಟೇ, ಬೇರೆ ಏನೂ ಇಲ್ಲ. ಇಲ್ಲಿ ನಾವು ಯಾರೂ ಬೆದರಿಕೆ ಹಾಕೋ ಕೆಲಸವನ್ನಂತೂ ಮಾಡಿಲ್ಲ. ನಮ್ಮ ಅಹವಾಲನ್ನು ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ಗೂ ಅವ್ರಿಗೂ ಕೂಡ ತಿಳಿಸಿದ್ದೀವಿ. ತೀರ್ಮಾನವನ್ನು ತೆಗೆದುಕೊಳ್ಳೋದು ಹೈಕಮಾಂಡಿಗೆ ಬಿಟ್ಟ ವಿಚಾರ, ಹೀಗಂತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಅಂದ್ರೆ ಹೈಕಮಾಂಡ್ನ ಬೆದರಿಸುವಂತ ಯತ್ನನ ಇದು ಅಂತೇಳಿ ಕೂಡ ಚರ್ಚೆ ಆಗ್ತಾ ಇದೆ ಸರ್. ಇದು ಬೇಡಿಕೆ, ಇದು ಬೇಡಿಕೆ. ಹೊಟ್ಟೆ ಹಸಿದ್ರೆ ನಾವು ಯಾರಿಗೆ ಕೇಳ್ತೀವಿ? ಮಗು ಹತ್ರ ಯಾರಿಗೆ ಇದು ಮಾಡ್ತಾರೆ? ತಾಯಿ ಹಾಲು ಥರ ಕುಡಿಸ್ಬೇಕು. ಸೊ ನಮ್ಮ ಬೇಡಿಕೆ, ನಮ್ಮ ನೋವನ್ನು ನಾವು ತೋಡ್ಕೊಳ್ತೀವಿ ಅಷ್ಟೇ. ನಾವು ಹೆಂಗೆ ಬೆದರಿಕೆ ಹೆಂಗೆ ಮಾಡೋಕ್ಕಾಗ್ತದೆ? ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ. ಕಾಂಗ್ರೆಸ್ ಪಕ್ಷದ ಇತಿಹಾಸನೇ ಈ ದೇಶದ ಇತಿಹಾಸ. ಸೊ ನಾವು ಯಾರಿಗೂ ಬೆದರಿಕೆ ಹಾಕುವಂಥ ಮಟ್ಟದಲ್ಲಿ ನಾವು ಯಾರೂ ಇಲ್ಲ. ನಾವೆಲ್ಲರೂ ಕೂಡ ಬೇಡಿಕೆನ ಇಡ್ತೀವಿ. ನಮ್ಮ ಹಾಲು ಹವಾಲನ್ನ ಹೇಳ್ತೀವಿ. ಈಗಾಗಲೇ ಮುಖ್ಯಮಂತ್ರಿ ಗಮನಕ್ಕೆ ಮತ್ತು ಉಪಮುಖ್ಯಮಂತ್ರಿ ಗಮನಕ್ಕೆ ನಾವೆಲ್ಲರೂ ಕೂಡ ಹೇಳಿದ್ದೀವಿ. ನಮ್ಗೆ ಅನಿಸಿದ್ದನ್ನು ಹೇಳಿದ್ದೀವಿ. ತೀರ್ಮಾನ ತಗೊಳ್ಳೋದು